ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಕ್ತುಮ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಮಾಡ್ಯೂಲ್ 3 ನ ಶುರು ಮಾಡಿದ್ವಿ, ಹೌದಾ? ಸೊ ಮಾಡ್ಯೂಲ್ 3 ಕಂಟ್ರೋಲ್ ಸ್ಟ್ರಕ್ಚರ್ಸ್ ಇನ್ ಸಿ ಅಂತ, ಅದರಲ್ಲಿ ನಾವು ಡಿಸಿಷನ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ನ ಸ್ಟಡಿ ಮಾಡಿದ್ವಿ. ಡಿಸಿಷನ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಲ್ಲಿ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಮತ್ತೆ ಎಲ್ಸ್ ಇಫ್ ಲ್ಯಾಡರ್ ನ ನೋಡಿದ್ವಿ. ಅದಾದ ನಂತರ ಕಂಡೀಷನಲ್ ಆಪರೇಟರ್ ನೋಡಿದ್ವಿ, ಹೌದಾ? ಸೊ ಇವುಗಳ ಜೊತೆಗೆ ಇನ್ನೊಂದು ಬರುತ್ತೆ, ದಟ್ ಇಸ್ ಸ್ವಿಚ್ ಕೇಸ್. ಸೊ ಅದನ್ನ ನಾವು ಈ ವಿಡಿಯೋದಲ್ಲಿ ನೋಡಿದರೆ ನಮ್ದು ಡಿಸಿಷನ್ ಸ್ಟ್ರಕ್ಚರ್ಸ್ ಮುಗಿತದೆ. ಅದಾದ ನಂತರ ನಾವು ಲೂಪ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸೊ ಇವೆರಡು ಕಾನ್ಸೆಪ್ಟ್ ಕವರ್ ಮಾಡಿದ್ರೆ ನಮ್ದು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಟಾಪಿಕ್ ಮುಗಿತೈತ್ರಿ. ಓಕೆ, ಸೊ ಹೋಪ್ ಯು saw the syllabus. So that's what they have given to cover in this module. Okay, so let us start the lesson with switch case. So switch case na shuru ಮಾಡೋಣ್ರಿ. ಈಗ ನೋಡ್ರಿ, a program does not always execute statements only once or and in a fixed sequence. So ನಾವು ಆಲ್ರೆಡಿ ನೋಡಿದ್ವಿ, ಸೀಕ್ವೆನ್ಸ್ ಆಗಿ ಎಕ್ಸಿಕ್ಯೂಷನ್ ಆಕ್ಕಿದೆ ಅಂತ ನೋಡಿದ್ವಿ. ಸೊ ಸೀಕ್ವೆನ್ಸ್ ಜೊತೆಗೆ ನಾವು ಕಂಡೀಷನ್ ಮೇಲ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಿದ್ವಿ, ಹೌದಾ? ಸೊ ಅದರ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ ಇವರು, ನಮಗೆ ಟೈಮ್ಸ್ ನಾವ್ ಏನ್ ಮಾಡ್ಬೇಕಾಗುತ್ತೆ, ಚಾಯ್ಸ್ ಕೂಡ ಮಾಡ್ಬೇಕಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಕಂಡೀಷನ್ ಟ್ರೂ ಆರ್ ಫಾಲ್ಸ್ ಎಕ್ಸಿಕ್ಯೂಟ್ ಆಯ್ತು, ಅದ್ರ ಜೊತೆಗೆ ಒಂದೊಂದ್ಸರಿ ನಾವು ಚಾಯ್ಸ್ ಮಾಡ್ಬೇಕಾಗಿ ಬರ್ತೈತಿ. ಸೊ ಚಾಯ್ಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗ ಯೂಸರ್ ಏನಾದ್ರು ಒಂದ್ ಸೆಲೆಕ್ಟ್ ಮಾಡಿದಪ್ಪ ಅಂದ್ರೆ ಅಡಿಷನ್ ಮಾಡಬೇಕು, ಎರಡು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ಈ ರೀತಿ ಯೂಸರ್ದ ಚಾಯ್ಸ್ ಮೇಲೆ ಏನೋ ಒಂದು ಚಾಯ್ಸ್ ಮಾಡ್ತಾನೆ, ಅದ್ರ ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಪ್ಪ ಅಂತಂದಾಗ ಅಲ್ಲಿ ನಮ್ದು ಸ್ವಿಚ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ತೇವೆ, ವೇರ್ ವಿ ಕ್ಯಾನ್ ಗಿವ್ ದೆಮ್ ಚಾಯ್ಸಸ್, ರೈಟ್? ಇದೇ ರೀತಿ ನಾವು ಎಲ್ಸಿಫ್ ಲ್ಯಾಡರ್ ಅಲ್ಲಿ ಕೂಡ ಅದನ್ನೇ ಮಾಡಿದ್ವಿ, ಹೌದಾ? ಎಲ್ಸಿಫ್ ಲ್ಯಾಡರ್ ಅಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಕಂಡೀಷನ್ಸ್ ಬರೀಬಹುದು, ಹೌದು? ಸೊ ಅದರದ್ದು ಒಂದು ಅಲ್ಟರ್ನೇಟಿವ್ ಯಾವ್ದಪ್ಪ ಅಂದ್ರೆ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್. ಎಲ್ಸಿಫ್ ಲ್ಯಾಡರ್ ಆದ್ರೂ ಬರೀಬಹುದು ಅಥವಾ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಆದ್ರೂ ನಾವು ಬರೀಬಹುದು. ಸೊ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಕೈತಿ ನೋಡ್ರಿ. It is a decision or a control statement used to select one block of code from multiple alternatives. ಅಂದ್ರೆ ಇಲ್ಲಿ ಏನಾಕೈತಿ, ನಿಮಗೆ ಮಲ್ಟಿಪಲ್ ಅಲ್ಟರ್ನೇಟಿವ್ಸ್ ಇರ್ತಾವು, ನೀವು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಬಹುದು. ಎಲ್ಸಿಫ್ ಲ್ಯಾಡರ್ ಅಲ್ಲಿ ಕೂಡ ಮಲ್ಟಿಪಲ್ ಕಂಡೀಷನ್ಸ್ ಇರ್ತಿದ್ವು, ಅಲ್ಲಿನೂ ನೀವು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ತಿದ್ರಿ ಬೇಸ್ಡ್ ಆನ್ ದ ಕಂಡೀಷನ್ಸ್ ರಿಟರ್ನ್ ಮೇಲೆ. ಕಂಡೀಷನ್ ಟ್ರೂ ಆದ್ರೆ ಅದು ಎಕ್ಸಿಕ್ಯೂಟ್ ಆಕಿತ್ತು, ಹೌದಾ? ಸೊ ಎಲ್ಸಿಫ್ ಲ್ಯಾಡರ್ದು ಅಲ್ಟರ್ನೇಟಿವ್ ಅಂತ ನೆನಪಿರ್ಲಿ, MCQs ಅಲ್ಲಿ ಕೇಳಬಹುದು, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಅಲ್ಟರ್ನೇಟಿವ್ ಫಾರ್ ಎಲ್ಸಿಫ್ ಲ್ಯಾಡರ್. ಸೊ ಆನ್ಸರ್ ವಿಲ್ ಬಿ ಸ್ವಿಚ್ ಕೇಸ್. Next, it is especially useful when we want to compare one expression against several constant values. ಸೊ ಇದನ್ನ ಜಾಸ್ತಿ ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ನಾವು ಕಂಪೇರ್ ಮಾಡಬೇಕು ಮಲ್ಟಿಪಲ್ ವ್ಯಾಲ್ಯೂಸ್ ಜೊತೆಗೆ ಅಂತಂದಾಗ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ನೀವು ಸಿಂಟ್ಯಾಕ್ಸ್ ನೋಡಿದ್ರೆ, ಸ್ವಿಚ್ ಎಕ್ಸ್ಪ್ರೆಷನ್ ಇರ್ತೈತಿ ಇಲ್ಲಿ ಒಂದು, ಆ ಒಂದು ಎಕ್ಸ್ಪ್ರೆಷನ್ ಏನ್ ವ್ಯಾಲ್ಯೂ ಐತೆ ಅಂತ ಹೇಳಿ ನಾವು ಚೆಕ್ ಮಾಡ್ತೀವಿ. ಆ ವ್ಯಾಲ್ಯೂ ಏನಾದ್ರೂ ಕಾನ್ಸ್ಟೆಂಟ್ 1 ಇದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ, ಕಾನ್ಸ್ಟೆಂಟ್ 2 ಇದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ, ಕಾನ್ಸ್ಟೆಂಟ್ 3 ಇದ್ರೆ ಇದಾಕೈತ್ರಿ. ಯಾವ್ದು ಇಲ್ಲಪ್ಪ ಅದ್ರೊಳಗಡೆ ಅಂತಂದ್ರೆ ಡಿಫಾಲ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ. ಓಕೆ, ಅಬ್ಸರ್ವ್ ದ ಸಿಂಟ್ಯಾಕ್ಸ್. ಸ್ವಿಚ್ ಅಲ್ಲಿ ನಾವು ಎಕ್ಸ್ಪ್ರೆಷನ್ ಕೊಡ್ತೇವಿ, ಅದ್ರ ಜೊತೆಗೆ ಕೇಸಸ್ ನ ಬರಿತೇವೆ. ಕೇಸ್ ಕಾನ್ಸ್ಟೆಂಟ್ 1 ಅಂದ್ರೆ ಇಲ್ಲಿ ಎಕ್ಸ್ಪ್ರೆಷನ್ ಏನಾದ್ರು ಕಾನ್ಸ್ಟೆಂಟ್ 1 ಇದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ, ಕಾನ್ಸ್ಟೆಂಟ್ 2 ಇತ್ತಂದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ, ಕಾನ್ಸ್ಟೆಂಟ್ 3 ಇದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ. ಅದೇ ರೀತಿ ಎನ್ ನಂಬರ್ ಆಫ್ ಕಾನ್ಸ್ಟೆಂಟ್ಸ್ ಇರ್ತಾವ್ರಿ. ಅದ್ರ ಜೊತೆಗೆ ಯಾವ್ದು ಮ್ಯಾಚ್ ಆಗ್ಲಿಲ್ಲಪ್ಪ ಅಂತಂದಾಗ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಕೈತಿ. ಓಕೆ, ಅದ್ರ ಜೊತೆಗೆ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕು, ಬ್ರೇಕ್ ಸ್ಟೇಟ್ಮೆಂಟ್ ಇದೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಲೆವೆಲ್ ಹೇಳ್ತೀವಿ, ಅದಕ್ಕೆ ಬ್ರೇಕ್ ಸ್ಟೇಟ್ಮೆಂಟ್ಸ್ ಬರಿತೀವಿ ಅಂತ ಹೇಳಿ. ಇಲ್ಲಿ ಇದನ್ನ ಬರ್ದಿದೆ, ಸ್ವಿಚ್ ಒಳಗಡೆ ಎಕ್ಸ್ಪ್ರೆಷನ್ ಇರ್ತೈತೆ ಅಂತ ಹೇಳಿ ಅದ್ರದ್ದು ವ್ಯಾಲ್ಯೂ ಟೆಸ್ಟ್ ಮಾಡ್ತೀವಿ. ಕೇಸ್ ಅಂತಂದ್ರೆ ಪಾಸಿಬಲ್ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ ನ ಕೇಸಸ್ ಬರಿತೀವಿ. ಬ್ರೇಕ್ ಅಂತಂದ್ರೆ ಟರ್ಮಿನೇಟ್ಸ್ ಸ್ವಿಚ್ ಸ್ಟೇಟ್ಮೆಂಟ್, ಸ್ವಿಚ್ ಸ್ಟೇಟ್ಮೆಂಟ್ ಟರ್ಮಿನೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಯಾವಾಗ ನನ್ ಆಫ್ ದ ಕೇಸಸ್ ಮ್ಯಾಚ್ ಆಗ್ತಾವ, ಅಂದ್ರೆ ಯಾವ್ದು ಕೇಸ್ ಮ್ಯಾಚ್ ಆಗುದಿಲ್ಲ ಅಂತಂದಾಗ ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಕೈತ್ರಿ. ಸೊ ಸಿಂಟ್ಯಾಕ್ಸ್ ನೀವು ತಿಳ್ಕೋರಿ ಚಂದಾಗಿ. ಈಗ ಒಂದು ಎಕ್ಸಾಂಪಲ್ ಒಂದು ನೋಡ್ಬಿಡೋಣ. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಾನು ಚಾಯ್ಸ್ ನ ಯೂಸರ್ ಇಂದ ತಗೊಳ್ಳೋ ಅಂತೇನೆ. ಓಕೆ, ಸೊ ಇಂಟ್ ಮೇನ್ ಇಲ್ಲಿಂದ ಶುರು ಆಕೈತಿ, ಒಂದು ಚಾಯ್ಸ್ ಅಂತೇಳಿ ವೇರಿಯೇಬಲ್ ಡಿಕ್ಲೇರ್ ಮಾಡೀನಿ, ಇಂಟೀಜರ್ ಟೈಪ್ ಐತಿ. ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ ಅಂಡ್ ಚಾಯ್ಸ್ ಅಂದ್ರೆ ಇಲ್ಲಿ ಯೂಸರ್ ಒಂದು ಚಾಯ್ಸ್ ಕೊಡ್ತಾನ, ಏನೋ ಒಂದು ನಂಬರ್ ಹೊಡಿತಾನವ, ಅವ ಹೊಡೆದಂತ ನಂಬರ್ ಎದುರು ಸ್ಟೋರ್ ಆಕೈತ್ರಿ, ಚಾಯ್ಸ್ ಸ್ಟೋರ್ ಆಕೈತಿ. ಈಗ ಸ್ವಿಚ್ ಕೇಸು ಏನ್ ಹಾಕ್ತೀನಿ ನಾನು, ಅವ ಏನ್ ನಂಬರ್ ಹೊಡೆ ಅಂತಾನ ಅದನ್ನ ತಗೋಬೇಕು. ಸೊ ಸ್ವಿಚ್ ಆಫ್ ಚಾಯ್ಸ್. ಸೊ ಚಾಯ್ಸ್ ಏನ್ ಬರ್ತೈತಿ ಅದ್ರ ಮೇಲೆ ನಾವು ಎಕ್ಸಿಕ್ಯೂಟ್ ಮಾಡ್ತೇವೆ. ಈಗ ಕೇಸ್ ಒಳಗಡೆ ಏನೈತಪ್ಪ, ಒಂದ್ ಅಂದ್ರೆ ಏನ್ರಿ, ಚಾಯ್ಸ್ 1 ಹೊಡೆದಪ್ಪ ಅಂತಂದ್ರೆ ಏನ್ ಪ್ರಿಂಟ್ ಆಕೈತಿ, ಅಡಿಷನ್ ಅಂತ ಪ್ರಿಂಟ್ ಆಕೈತಿ. ಒಂದೇನೋ ಚಾಯ್ಸ್ 2 ಹೊಡೆದ್ನಪ್ಪ ಅಂತಂದ್ರೆ ಸಬ್ಟ್ರಾಕ್ಷನ್ ಅಂತ ಪ್ರಿಂಟ್ ಆಕೈತಿ.
3 ಹೊಡೆದ್ನಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಪ್ರಿಂಟ್ ಆಕೈತಿ. ಅವ ಏನು ಹೊಡಿಲಿಲ್ಲ, 3 ಬಿಟ್ಟು 4 ಹೊಡೆದ, 5 ಹೊಡೆದ, 6 ಹೊಡೆದ, ಏನೋ ಹೊಡೆದ ಅಂತಂದ್ರೂ ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಕೈತಿ, ಅಂದ್ರೆ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಪ್ರಿಂಟ್ ಆಕೈತಿ. ತಿಳಿಯಾತೈತ್ರಿ? ಸೊ ಸ್ವಿಚ್ ಆಫ್ ಚಾಯ್ಸ್, ಇಲ್ಲಿ ನೀವು ನಿಮ್ದು ಎಕ್ಸ್ಪ್ರೆಷನ್ ನ ಇವ್ಯಾಲ್ಯೂಯೇಟ್ ಮಾಡ್ತೀರಿ ಬೇಸ್ಡ್ ಆನ್ ದ ಕೇಸಸ್. ಸೊ ಕೇಸ್ ನೀವು ಇಲ್ಲಿ ಏನಿರ್ತೈತೆ ಅಂತಂದ್ರೆ ಅವ್ರು ಕೊಡ್ತಕ್ಕಂಥ ವ್ಯಾಲ್ಯೂಸ್ ನಾವು ಇಲ್ಲಿ ಬರಿತೀವಿ. ತಿಳಿತಾ ಇದೆ? ಸೊ ಲೆಟ್ ಅಸ್ ಸಿ. If there is no break, once a matching case is found, execution continues into the following cases. This is called as fall through. So ಇಲ್ಲಿ ಏನ್ರಿ ಒಂದು ಡೆಫಿನೇಷನ್ ಬಂತು, fall through ಅಂತೇಳಿ. ಈಗ ಒಂದ್ ವೇಳೆ ನಾನು ಇಲ್ಲಿ ಬ್ರೇಕ್ ಬರೀಲಿಲ್ಲಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದೇ ಇದರಲ್ಲಿ ನಾನು ಕೇಸ್ 1 ಅಲ್ಲಿ ಬ್ರೇಕ್ ಬರೀಲಿಲ್ಲಪ್ಪ ಅಂತಂದ್ರೆ ಏನಕ್ಕಿತ್ತು, ಪ್ರಿಂಟ್ ಎಫ್ ಅಡಿಷನ್ ಒಂದ್ ಹೊಡೆದ್ನಪ್ಪ ಅಂತಂದ್ರೆ ಅಡಿಷನ್ ಜೊತೆಗೆ ಕೆಳಗಡೆ ಸಬ್ಟ್ರಾಕ್ಷನ್ ಪ್ರಿಂಟ್ ಆಕಿತ್ತು. ಸೊ ಒಂದ್ ವೇಳೆ ನಾವು ಬ್ರೇಕ್ ಬರೆಯಲ್ಲಪ್ಪ ಅಂತಂದಾಗ ಏನಾಕೈತೆ ಅಂತಂದ್ರೆ ಎಲ್ಲಾ ಕೇಸಸ್ ಎಕ್ಸಿಕ್ಯೂಟ್ ಆಗ್ತಾವ್ರಿ ಬ್ರೇಕ್ ಬರಲಿಲ್ಲ ಅಂತಂದ್ರೆ. ಸೊ ಅದಕ್ಕೆ ಎಲ್ಲಾ ಕೇಸ್ ಸ್ಟೇಟ್ಮೆಂಟ್ಸ್ ಒಳಗಡೆ ನಾವು ಎಲ್ಲಾ ಕಡೆನೂ ಬ್ರೇಕ್ ಬರಿತೀವಿ, ಅಂದ್ರೆ ಆ ಕೇಸದ ಬ್ಲಾಕ್ ಎಕ್ಸಿಕ್ಯೂಟ್ ಮಾಡಿ ಅದು ಹೊರಗಡೆ ಹೋಗ್ಬೇಕು ಸ್ವಿಚ್ದ್ದು. ಸೊ ಅದಕ್ಕೆ ನಾವು ಬ್ರೇಕ್ ಸ್ಟೇಟ್ಮೆಂಟ್ ನ ಬರಿತೇವಿ. ಬ್ರೇಕ್ ಇನ್ನೂ ಒಂದು ಯೂಸ್ ಐತಿ, ನಾವು ಅದನ್ನ ಲೂಪಿಂಗ್ ಸ್ಟ್ರಕ್ಚರ್ಸ್ ಕಲಿತೀವಿ. ಇಲ್ಲಿ ಸ್ವಿಚ್ ಕೇಸ್ಗಳು ಎದಕ್ ಬರಿತೀವಪ್ಪ ಅಂತಂದ್ರೆ ಒಂದ್ ಕೇಸ್ ಏನಾದ್ರು ಎಕ್ಸಿಕ್ಯೂಟ್ ಆಯ್ತಪ್ಪ ಅಂತಂದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ನಾವು ಬ್ರೇಕ್ ನ ಬರಿತೇವಿ. ಸೊ ಹೋಪ್ ದಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್. ಓಕೆ, ಏನ್ ಈಗ ನಾವು ಬ್ರೇಕ್ ಬರಲಿಲ್ಲ ಅಂತಂದಾಗ ಏನಕ್ಕೈತೆ ಅಂತಂದ್ರೆ ಒಂದ್ ಯಾವ್ದಾದ್ರು ಕೇಸ್ ಎಕ್ಸಿಕ್ಯೂಟ್ ಆಯ್ತಪ್ಪ ಅಂತಂದ್ರೆ ಬಾಕಿಯೂ ಕೇಸ್ನ ಎಕ್ಸಿಕ್ಯೂಟ್ ಮಾಡ್ಬಿಡ್ತೈತ್ರಿ ಅದು. ಅದಕ್ಕೆ ನಾವು ಫಾಲ್ ಥ್ರೂ ಅಂತ ಕರಿತೀವಿ. ಸೊ ನಮ್ಮ ಬ್ರೇಕ್ ಏನಾಯ್ತಪ್ಪ, ಆ ಒಂದು ಫಾಲ್ ಥ್ರೂ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಫಾಲ್ ಥ್ರೂ ಆಗೋದನ್ನ ತಡಿಲಿಕ್ಕೆ ಬ್ರೇಕ್ ನ ಯೂಸ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಕೇಳಬಹುದು MCQs ಅಲ್ಲಿ, ವಿಚ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ಟು ಅವಾಯ್ಡ್ ದ ಫಾಲ್ ಥ್ರೂ ಇನ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತಂದಾಗ ನೀವು ಬ್ರೇಕ್ ಅಂತ ನೆನಪಿರ್ಲಿ. ಓಕೆ, ಮತ್ತೆ ಡಿಫಾಲ್ಟ್ ಅಂತ ಏನೈತಿರ ಅದು, ಇಟ್ ಈಸ್ ಎಕ್ಸಿಕ್ಯೂಟೆಡ್ ವೆನ್ ನೋ ಕೇಸ್ ಮ್ಯಾಚಸ್ ಅಂಡ್ ಡಿಫಾಲ್ಟ್ ಇಸ್ ಆಪ್ಷನಲ್. ಸೊ ಡಿಫಾಲ್ಟ್ ಆಪ್ಷನಲ್ ರೀ, ನೀವು ಬರೆದ್ರು ಬರಿಬಹುದು, ಬಿಟ್ಟರು ಬಿಡಬಹುದು. ಬರೆದ್ರೆ ಉತ್ತಮ, ಯಾಕಂತಂದ್ರೆ ಯಾವ್ದಾದ್ರು ಕೇಸ್ ಮ್ಯಾಚ್ ಆಗ್ಲಿಲ್ಲಪ್ಪ ಅಂತಂದಾಗ ಡಿಫಾಲ್ಟ್ ಕೇಸ್ ಎಕ್ಸಿಕ್ಯೂಟ್ ಆಕೈತಿ. ಹೋಪ್ ದಟ್ ಮೇಕ್ಸ್ ಕ್ಲಿಯರ್. ಸೊ ಈಗ ಇದು ನಿಮ್ದು ಸ್ವಿಚ್ ಬಗ್ಗೆ ನಿಮಗೆ ನೆನಪಿರಬೇಕು. ಸ್ವಲ್ಪ ಕ್ವಿಕ್ಲಿ ಇಲ್ಲೊಂದು ಸಮರಿ ಬರ್ದಿದ್ದೀನಿ ನೋಡ್ರಿ. ಸ್ವಿಚ್ ಇಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಸೆಲೆಕ್ಷನ್. ಹೌದ್ರಿ, ಮಲ್ಟಿಪಲ್ ಸೆಲೆಕ್ಷನ್ಸ್ ಅಲ್ಲಿ ಒಂದು ವ್ಯಾಲ್ಯೂ ನಾವು ಸೆಲೆಕ್ಟ್ ಮಾಡ್ತೀವಿ. ಈಚ್ ಕೇಸ್ ಕಂಟೈನ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅಲ್ಲೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರ್ತೈತಿ. ಬ್ರೇಕ್ ನ ನಾವು ಸ್ವಿಚ್ ಇಂದ ಹೊರಗಡೆ ಬರ್ಲಿಕ್ಕೆ ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಹ್ಯಾಂಡಲ್ಸ್ ಅನ್ಮ್ಯಾಚ್ಡ್ ವ್ಯಾಲ್ಯೂಸ್, ಯಾವ್ದಾದ್ರು ಮ್ಯಾಚ್ ಆಗ್ಲಿಲ್ಲಪ್ಪ ಅಂದ್ರೆ ಡಿಫಾಲ್ಟ್ ಅಲ್ಲಿ ಇರ್ತಕ್ಕಂಥದ್ದು ಎಕ್ಸಿಕ್ಯೂಟ್ ಆಕೈತಿ. ಮಲ್ಟಿಪಲ್ ಕೇಸಸ್ ಕ್ಯಾನ್ ಎಕ್ಸಿಕ್ಯೂಟ್ ಇಫ್ ದ ಬ್ರೇಕ್ ಇಸ್ ಒಮಿಟೆಡ್, ಅಂದ್ರೆ ಬ್ರೇಕ್ ನ ನೀವು ಬರ್ಲಿಲ್ಲಪ್ಪ ಅಂತಂದ್ರೆ ಮಲ್ಟಿಪಲ್ ಕೇಸ್ ಎಕ್ಸಿಕ್ಯೂಟ್ ಆಗ್ತಾವ. ಕರೆ ಹೌದಾ? ಅದಕ್ಕೆ ಏನಂತ ಕರಿತೀವ್ರಿ, ಫಾಲ್ ಥ್ರೂ ಅಂತ ಕರಿತೀವಿ. ರೈಟ್. ಕೇಸ್ ವ್ಯಾಲ್ಯೂಸ್ ಮಸ್ಟ್ ಬಿ ಯೂನಿಕ್ ವಿದಿನ್ ದ ಸೇಮ್ ಸ್ವಿಚ್. ಸೊ ಕೇಸ್ ವ್ಯಾಲ್ಯೂ ರಿಪೀಟ್ ಮಾಡಂಗಿಲ್ರಿ. ಈಗ ನೀವು ಒಂದ್ ಕಡೆ ಕೇಸ್ 1 ಅಂತ ಬರ್ದಿರಿ, ಮತ್ತ ವಾಪಸ್ ಮುಂದೆ ಕೇಸ್ 1 ಅಂತ ಬರೀತೀರಿ. ನೋ, ಇಟ್ ಶುಡ್ ಬಿ ಯೂನಿಕ್. ಓಕೆ. Switch is generally used with integral type controlling expressions such as int and char. ಸೊ ನಾವು ಸ್ವಿಚ್ ನಾವು ಯಾವಾಗ್ಲೂ ಇಂಟೀಜರ್ ಮತ್ತೆ ಕ್ಯಾರ್ ಜೊತೆ ಯೂಸ್ ಮಾಡ್ತೀವಿ. ಅಂದ್ರೆ ಕೇಸ್ ಏನ್ ಬರಿತೀವಲ್ರಿ ಅದು ಕೇಸ್ ನಿಮ್ದು ಕ್ಯಾರರ್ ಆಗ್ಬೋದು ಅಥವಾ ಇಂಟೀಜರ್ ಆಗ್ಬೋದು. ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ಸ್ವಿಚ್ ನ ಯೂಸ್ ಮಾಡ್ತೇವಿ. ಸೊ ಇದು ನಿಮಗೆ ತಿಳಿಬೇಕು. ಇಲ್ಲಿ ಇಂಟಿಗ್ರಲ್ ಟೈಪ್ ಇದ್ದಾಗ ಅಷ್ಟು ನಾವು ಯೂಸ್ ಮಾಡ್ತೇವ್ರಿ. ಬಟ್ ಎಲ್ಸಿಫ್ ಲ್ಯಾಡರ್ ಏನೈತ್ರಿ, ಅಲ್ಲಿ ನೀವು ಎಕ್ಸ್ಪ್ರೆಷನ್ಸ್ ಹಾಕ್ಬೋದು, ಕಂಡೀಷನ್ ಎಕ್ಸ್ಪ್ರೆಷನ್ಸ್ ಹಾಕ್ಬೋದು. ಅಲ್ಲಿ ನೀವು ಎಲ್ಸಿಫ್ ಅಲ್ಲಿ ಎಕ್ಸ್ಪ್ರೆಷನ್ ಬರೀಬಹುದು, ಏಜ್ ಗ್ರೇಟರ್ ದನ್ 8, ಈ ರೀತಿ ನೀವು ವ್ಯಾಲಿಡೇಟ್ ಮಾಡಬಹುದು. ಬಟ್ ಇಲ್ಲಿ ನೀವು ಕಂಡೀಷನ್ಸ್ ಹಾಕೋಲಿಕ್ಕೆ ಬರೋದಿಲ್ಲ. ಯು ಕ್ಯಾನ್ ಓನ್ಲಿ ಟೇಕ್ ದ ವ್ಯಾಲ್ಯೂಸ್. ಓಕೆ, ಡನ್. ನೆಕ್ಸ್ಟ್, so that's all you need to remember about the switch statement. So that completes the decision control structures. ಸೊ ಈಗ ನಾವು ಲೂಪಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ನ ಶುರು ಮಾಡ್ತಾ ಇದ್ದೀವಿ. ಸೊ ಲೂಪ್ ಅಂತಂದ್ರೆ ಏನು? ಲೂಪ್ ಅಂತಂದ್ರೆ ಇಟ್ ಈಸ್ ಅ ಕಂಟ್ರೋಲ್ ಸ್ಟ್ರಕ್ಚರ್ ದಟ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ಸ್ ಅ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ವೈಲ್ ಸ್ಪೆಸಿಫೈಡ್ ಕಂಡೀಷನ್ ಇಸ್ ಸ್ಪೆಸಿಫೈಡ್. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನನಗೆ ನಂಬರ್ಸ್ ಬರಿಬೇಕ್ರಿ ನಾನೀಗ. ಸೊ ಪ್ರಿಂಟ್ ಎಫ್ 1, if I want to print numbers till 10, ಏನ್ ಮಾಡಬೇಕು? printf 1, printf 2, printf 3, ಈ ರೀತಿ 10 ಮಟ ಬರಿಬೋದ್ರಿ. 10 is fine, 10 ಲೈನ್ಸ್ ಬರಿಬಹುದು. ಅದೇ ಈಗ 100 ಬರಿಬೇಕಪ್ಪ ಅಂತಂದ್ರೆ ಇದೇ ರೀತಿ 100 ಬರ್ಕೊಂತ ಕುಂದಿರ್ಬೇಕ್ರಿ. ನಾನು printf ಅಂತ ಹೇಳಿ ಇದೇ ರೀತಿ ಬರ್ಕೊಂತ ಕುಂದಿರ್ಬೇಕಾ? ನೋ. ಈ ರೀತಿ ಏನ್ ರಿಪಿಟೇಷನ್ ಮಾಡ್ತಾ ಇದೀವಿ ನಾವು, ಇದನ್ನ ನಾವು ಈಸಿ ಮಾಡ್ಲಿಕ್ಕೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ನಮಗೆ ಹೆಲ್ಪ್ ಮಾಡ್ತಾವು. ಓಕೆ, ಸೊ ಯಾವ್ಯಾವಪ್ಪ ಅಂತ ಈಗ ನೋಡೋಣ್ರಿ. ಈ ಒಂದು ಎಕ್ಸಾಂಪಲ್ ಕೊಟ್ಟೈತಿ ಇಲ್ಲಿ. ಇಮ್ಯಾಜಿನ್ ಸೇಯಿಂಗ್
ಇಮ್ಯಾಜಿನ್ ಸೇಯಿಂಗ್ ಕೀಪ್ ಫಿಲ್ಲಿಂಗ್ ದ ಬಕೆಟ್ ಅಂಟಿಲ್ ಇಟ್ ಬಿಕಮ್ಸ್ ಫುಲ್. ಇದು ಒಂದು ಲೂಪ್ ರೀ, ಹೌದಾ? ಸೊ ನಾವ್ ಏನ್ ಹೇಳ್ತಾ ಇದೀವಿ ಇಲ್ಲಿ, ಬಕೆಟ್ ನ ಫಿಲ್ ಮಾಡ್ತೀರಿ, ಎಲ್ಲಿ ಮಟಪ್ಪ ಅದು ಫುಲ್ ಆಗೋ ಮಟನು ಫಿಲ್ ಮಾಡ್ತಾ ಇದೆ. ಸೊ ಫಿಲ್ ಮಾಡ್ತಾ ಇರೋದು ಏನ್ರಿ, ಅದೊಂದು ರಿಪಿಟೇಷನ್ ಟಾಸ್ಕ್. ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಯಾವ ಟಾಸ್ಕ್ ನ ರಿಪೀಟ್ ಮಾಡ್ತಿರ್ತೀವಿ ಅದನ್ನ ಬರೀಲಿಕ್ಕೆ ಯೂಸ್ ಮಾಡ್ತೀವಿ. ದ ಆಕ್ಷನ್ ಇಸ್ ರಿಪೀಟೆಡ್ ಬೇಸ್ಡ್ ಆನ್ ಅ ಕಂಡೀಷನ್. ಕಂಡೀಷನ್ ಏನ್ರಿ, ಫುಲ್ ಆಗು ಮಟ, ದಟ್ ಇಸ್ ದ ಕಂಡೀಷನ್. ಸೊ ಸಿ ಪ್ರೊವೈಡ್ಸ್ 3 ಪ್ರೈಮರಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಆ ಒಂದು ಲೂಪ್ ಮಾಡ್ಲಿಕ್ಕೆ 3 ಸ್ಟೇಟ್ಮೆಂಟ್ಸ್ ಇದಾವೆ ನಮ್ಮ ಹತ್ರ. ಯಾವ್ಯಾವಪ್ಪ ಅಂತಂದ್ರೆ ವೈಲ್, ಫಾರ್ ಮತ್ತೆ ಡೂ ವೈಲ್. ಇವು 3 ಸ್ಟೇಟ್ಮೆಂಟ್ಸ್ ರೀ. ವೈಲ್ ಮತ್ತು ಫಾರ್ ಸ್ಟೇಟ್ಮೆಂಟ್ ನಾವು ಎಂಟ್ರಿ ಕಂಟ್ರೋಲ್ಡ್ ಲೂಪ್ ಅಂತ ಕರಿತೀವಿ. ಡೂ ವೈಲ್ ನಾವು ಎಕ್ಸಿಟ್ ಕಂಟ್ರೋಲ್ಡ್ ಲೂಪ್ ಅಂತ ಕರಿತೀವಿ. ಇದು ಕೂಡ ನೆನಪಿರ್ಲಿ, MCQs ಅಲ್ಲಿ ಕೇಳಬಹುದು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಂಟ್ರಿ ಕಂಟ್ರೋಲ್ಡ್ ಲೂಪ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಿಟ್ ಕಂಟ್ರೋಲ್ಡ್ ಲೂಪ್ ಅಂತ ಕೇಳಬಹುದು. ಸೊ ನೆನಪಿರ್ಲಿ, ಇದು ಕೂಡ ಎಂಟ್ರಿ ಕಂಟ್ರೋಲ್ ಲೂಪ್ ಅಂತಂದ್ರೆ ವೈಲ್ ಮತ್ತೆ ಫಾರ್ ರೀ. ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತಂದ್ರೆ ಡೂ ವೈಲ್ ರೀ. ಇದಂದ್ರೆ ಏನಂತ ನಾವು ಮುಂದೆ ನೋಡ್ತೀವಿ. ಲೆಟ್ ಅಸ್ ಸಿ ದಟ್. First, starting with while loop. A while loop repeatedly executes the statements as long as the condition is true. ಸೊ ಈ ಮೂರೂನು ಅದೇ ಮಾಡ್ತೈತ್ರಿ. ಮೂರು ಲೂಪ್ ಸ್ಟೇಟ್ಮೆಂಟ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾವು, ಎಲ್ಲಿ ಮಟ ಕಂಡೀಷನ್ ಟ್ರೂ ಇರೋ ಮಟ. ಕಂಡೀಷನ್ ಫಾಲ್ಸ್ ಆಯ್ತಪ್ಪ ಅಂತಂದ್ರೆ ದೇ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಓಕೆ, ಸೊ ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂತಂತ ನೋಡೋಣ. ಸಿಂಟ್ಯಾಕ್ಸ್ ನೋಡ್ರಿ ಇದ್ರದ್ದು. ವೈಲ್ ಕಂಡೀಷನ್, ಇಲ್ಲಿ ಆಕ್ಚುಲಿ ಫಸ್ಟಿಗೆ ಇನಿಷಿಯಲೈಸೇಷನ್ ಅಂತ ಬರ್ತೈತ್ರಿ. ಇನಿಷಿಯಲೈಸೇಷನ್ ಆದ್ಮೇಲೆ ವೈಲ್ ಕಂಡೀಷನ್, ಅದ್ರ ಮೇಲೆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಬರಿತೇವ್ರಿ. ಸೊ ಒಂದು ಎಕ್ಸಾಂಪಲ್ ನೋಡ್ಬಿಡೋನು. ಇಂಟ್ ಐ ಈಕ್ವಲ್ಸ್ ಟು 1, ಇದೇನ್ರಿ, ಇದು ನಿಮ್ದು ಇನಿಷಿಯಲೈಸೇಷನ್. ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದ್ರೆ 1 ಐತ್ರಿ, 1 ಇಂದ 5 ಮಟಾನು ಏನ್ ಮಾಡಂತೀರಿ ನೀವು, ಪ್ರಿಂಟ್ ಎಫ್ ಐ ಪ್ರಿಂಟ್ ಮಾಡಂತೀರಿ. ಸೊ ಐ ಪ್ರಿಂಟ್ ಅಂತಂದ್ರೆ ಫಸ್ಟ್ ಏನಾಗೈತಿ, 1 ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಇದೇನ್ರಿ, ಐ ಪ್ಲಸ್ ಪ್ಲಸ್ ಏನಿದು, ಪ್ಲಸ್ ಪ್ಲಸ್ ಇಸ್ ಯುವರ್ ಇನ್ಕ್ರಿಮೆಂಟ್ ಆಪರೇಟರ್. ಸೊ ಐ ಪ್ಲಸ್ ಪ್ಲಸ್ ಅಂತಂದ್ರೆ ಏನ್ರು, ಐ ಈಕ್ವಲ್ ಟು ಐ ಪ್ಲಸ್ 1 ಅಂತ ಅರ್ಥ. ಸೊ ಐ ಏನಾಯ್ತಿಲ್ಲ, ಇನ್ಕ್ರಿಮೆಂಟ್ ಆಯ್ತು. ಐ ಏನಾಕೈತ್ರಿ ಈಗ 2 ಆಯ್ತು. ಮತ್ತೆ ಲೂಪ್ ಅಂತಂದ್ರೆ ಏನ್ರಿ, ಮತ್ತೆ ವಾಪಸ್ ಕಂಡೀಷನ್ ಚೆಕ್ ಆಕೈತಿ. ಸೊ 2 ಇಸ್ ಇಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಟ್ರೂ. ಸೊ ಮತ್ತೆ ಲೂಪ್ ಟ್ರೂ ಐತಿ. ಸೊ ಲೂಪ್ ಮತ್ತೆ ಒಳಗಡೆ ಹೋಗೈತ್ರಿ. ಸೊ ಏನ್ ಮಾಡಂತೀವಿ, ಲೂಪ್ ಒಳಗಡೆ ನಾವು ಪ್ರಿಂಟ್ ಮಾಡ ಅಂತೀವಿ ಮತ್ತೆ ಇನ್ಕ್ರಿಮೆಂಟ್ ಮಾಡ ಅಂತೀವಿ. ಇನ್ಕ್ರಿಮೆಂಟ್ ಟು 3 ನಾವು ಮತ್ತೆ ವಾಪಸ್ ಕಂಡೀಷನ್ ಚೆಕ್ ಆಕೈತಿ. 3 ಇಸ್ ಇಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಟ್ರೂ ಆಕೈತಿ. ಮತ್ತೆ ಲೂಪ್ ಒಳಗಡೆ ಹೋಗೈತಿ, 3 ಪ್ರಿಂಟ್ ಮಾಡಿ ಐ ಇನ್ಕ್ರಿಮೆಂಟ್ ಆಕೈತಿ. ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀರಿ, 4 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ 4 ಇಸ್ ಟ್ರೂ, ಪ್ರಿಂಟ್ ಆಕೈತಿ. ಮತ್ತೆ ಇನ್ಕ್ರಿಮೆಂಟ್ ಆಕೈತಿ, 5 ಆತು. 5 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಟ್ರೂ ಐತಿ. ಸೊ ಒಳಗಡೆ ಹೋಗೈತಿ, 5 ಪ್ರಿಂಟ್ ಆಕೈತಿ. 6 ಇನ್ಕ್ರಿಮೆಂಟ್, ಐ ಇನ್ಕ್ರಿಮೆಂಟ್ ಆಗಿ 6 ಆಯ್ತು. ಈಗ ಮತ್ತೆ ವಾಪಸ್ ಚೆಕ್ ಮಾಡ್ತೀರಿ, 6 ಇಸ್ ಇಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಕಂಡೀಷನ್ ಫಾಲ್ಸ್ ಆಯ್ತು. ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಲೂಪ್ ಇಂದ ಹೊರಗಡೆ ಬರ್ತೈತಿ. ತಿಳಿತ್ರಿ? ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನ್ ಮಾಡ ಅಂತೀವಿ ನಾವು, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡ ಅಂತೀವಿ ಟಿಲ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಫಾಲ್ಸ್ ಆಗೋ ಮಟನು ನಾವು ರಿಪೀಟ್ ಮಾಡ್ತೀವಿ. ಫಾಲ್ಸ್ ಆಯ್ತಂದ್ರೆ ಲೂಪ್ ಇಂದ ಹೊರಗಡೆ ಬರ್ತೇವಿ. ಹೋಪ್ ದಟ್ ಮೇಕ್ ಸೆನ್ಸ್. ಓಕೆ, ನೆಕ್ಸ್ಟ್ ಡೂ ವೈಲ್ ಲೂಪ್ ನೋಡ್ರಿ. The do while loop executes the body at least once because the condition is checked after the body. So do while loop ಗೆ ಮತ್ತೆ while loop ಗೆ ಏನಪ್ಪಾ ಫರ್ಕ್ ಅಂತಂತಂದ್ರೆ, while loop ಅಲ್ಲಿ ಫಸ್ಟ್ ಕಂಡೀಷನ್ ಟ್ರೂ ಆಗ್ಬೇಕ್ರಿ. ಫಾರ್ ಲೂಪ್ ಅನ್ನು ಕೂಡ ಕಂಡೀಷನ್ ಫಸ್ಟ್ ಟ್ರೂ ಆಗ್ಬೇಕ್ರಿ. ಮುಂದೆ ನೋಡ್ತೀವಿ ಫಾರ್ ಲೂಪ್ ನ. ಬಟ್ ಡೂ ವೈಲ್ ಲೂಪ್ ಏನೈತಲ್ಲ, ಇದರಲ್ಲಿ ಅಟ್ ಲೀಸ್ಟ್ ಒಂದ್ಸಲ ನಿಮ್ದು ಬಾಡಿ ಎಕ್ಸಿಕ್ಯೂಟ್ ಆಕೈತಿ, ಬಾಡಿ ಆಫ್ ದ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಕೈತಿ. ಯಾಕಂದ್ರೆ ಫಸ್ಟ್ ಟೈಮಿಗೆ ನಾವು ಬಾಡಿ ಎಕ್ಸಿಕ್ಯೂಟ್ ಮಾಡಿ ಕಂಡೀಷನ್ ಚೆಕ್ ಮಾಡ್ತೀವಿ. ಸಿಂಟ್ಯಾಕ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಕೈತಿ. ಸೊ ಫಸ್ಟ್ ಡೂ ಐತ್ರಿ, ಇಲ್ಲಿ ಡೂ ಇದ್ದಾಗ ನಾವು ಒಳಗಡೆ ಹೋಗ್ತೈತಿ, ಫಸ್ಟ್ ಹೋಗಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಕಂಡೀಷನ್ ಚೆಕ್ ಆಕೈತ್ರಿ. ಒಂದ್ ವೇಳೆ ಕಂಡೀಷನ್ ಟ್ರೂ ಆಯ್ತಂದ್ರೆ ವಾಪಸ್ ಒಳಗೆ ಹೋಗ್ತೈತಿ. ಫಾಲ್ಸ್ ಆದ್ರೆ ಇಟ್ ವಿಲ್ ಗೋ ಔಟ್ ಆಫ್ ದ ಲೂಪ್, ರೈಟ್? ಔಟ್ ಆಫ್ ದ ಲೂಪ್ ಹೋಗ್ತೈತಿ. ಸೊ ಒಂದೇ ಸಲ ಏನಾತ್ರಿ, ಅದು ಎಕ್ಸಿಕ್ಯೂಟ್ ಆಗ್ಬಿಡ್ತು, ಹೌದಾ? ಕಂಡೀಷನ್ ಆಮೇಲೆ ಚೆಕ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ನಾವ್ ಏನಂತೀವಪ್ಪ ಅಂತಂದ್ರೆ ಎಕ್ಸಿಟ್ ಕಂಟ್ರೋಲ್ಡ್ ಅಂತ ಕರಿತೀವ್ರಿ. ಎಕ್ಸಿಟ್ ಕಂಟ್ರೋಲ್ಡ್ ಅಂತಂದ್ರೆ ಅಟ್ ಲೀಸ್ಟ್ ಒನ್ಸ್ ಆದ್ರೂ ನಿಮ್ದು ಬಾಡಿ ಆಫ್ ದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಕೈತಿ, ಅದಕ್ಕೆ ನಾವು ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಎಂಟ್ರಿ ಕಂಟ್ರೋಲ್ ಲೂಪ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಒಳಗಡೆ ನೀವ್ ಏನ್ ಮಾಡ ಅಂತೀರಿ, ಕಂಡೀಷನ್ಸ್ ನ ಚೆಕ್ ಮಾಡ ಅಂತೀರಿ. ಫಾಲ್ಸ್ ಆದ್ರೆ ಹೋಗ್ಬಿಡ್ತೈತಿ ಹೊರಗಡೆ, ಇಲ್ಲಪ್ಪಾ ಅಂತಂದ್ರೆ ಲೂಪ್ ಎಕ್ಸಿಕ್ಯೂಟ್ ಆಕೈತಿ, ಹೌದಾ? ಸೊ ಅದಕ್ಕೆ ನಾವು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಲ್ಲಿ ನೀವು ಎಕ್ಸಿಟ್ ಒಳಗಡೆ ಚೆಕ್ ಮಾಡ ಅಂತೀರಿ ಕಂಡೀಷನ್ ನ, ಹೊರಗಡೆ ಹೋಗುವಾಗ ಚೆಕ್ ಮಾಡ ಅಂತೀರಿ ಕಂಡೀಷನ್ ನ. ಸೊ ದಟ್ ಈಸ್ ವಾಟ್ ಈಸ್ ಎಕ್ಸಿಟ್ ಕಂಟ್ರೋಲ್ ಲೂಪ್. ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್ ಹಿಯರ್. ಇದೇನೈತ್ರಿ, ಇಲ್ಲಿ ಇನಿಷಿಯಲೈಸೇಷನ್ ಮಾಡಿದ್ವಿ 1 ಗೆ. ಈಗ ಈ ಔಟ್ಪುಟ್ ನೋಡ್ರಿ. ಸೊ ಅಗೇನ್ ಇಟ್ ವಿಲ್ ಆಲ್ಸೋ ಪ್ರಿಂಟ್ 1 2 3 4 5, ಹೌದಾ? ಸೊ ಯಾಕಂದ್ರೆ ವೈಲ್ ಕಂಡೀಷನ್ ಫಸ್ಟ್ ಗೆ 1 ಪ್ರಿಂಟ್ ಆಕೈತಿ, ಹೌದು. ಮತ್ತೆ ಐ ಇನ್ಕ್ರಿಮೆಂಟ್ ಆಕೈತಿ, ಕಂಡೀಷನ್ ಚೆಕ್ ಮಾಡ್ತೀವಿ 2 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಟ್ರೂ ಐತಿ, ಒಳಗಡೆ ಹೋಗ್ತೈತಿ.
ಪ್ರಿಂಟ್ ಮಾಡ್ತೀರಿ ಮತ್ತೆ ಇನ್ಕ್ರಿಮೆಂಟ್ ಆಕೈತಿ ಮತ್ 3 ಲೆಸ್ ದನ್ ಆರ್ ಈಕ್ವಲ್ ಟು 5 ಚೆಕ್ ಮಾಡ್ತೀರಿ ಕರೆಕ್ಟ್ ಐತಿ ಒಳಗ್ ಹೋಗೈತಿ ಮತ್ತ 3 ಪ್ರಿಂಟ್ ಮಾಡ್ತೈತಿ ಇನ್ಕ್ರಿಮೆಂಟ್ ಆಗಿ 4 ಆಕೈತಿ 4 ಲೆಸ್ ದನ್ ಆರ್ ಈಕ್ವಲ್ ಟು 5 ಇದೇ ರೀತಿ ನಿಮಗೆ 5 ಮಾಡೋ ನಂಬರ್ ಬರ್ತೈತ್ರಿ ಆಯ್ತಾ ಸೊ ದಟ್ ಈಸ್ ಹೌ ಯುವರ್ ಡೂ ವೈಲ್ ಲೂಪ್ ವರ್ಕ್ಸ್ ಇದೆ ಡೂ ವೈಲ್ ಲೂಪ್ ಇನ್ನೊಂದ್ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದೆ ವೈಲ್ ಮತ್ತೆ ಡೂ ವೈಲಿಗೆ ಸೊ ಇಲ್ಲಿ ವೈಲ್ ಒಳಗಡೆ ಏನಾಕೈತ್ರಿ ಇದು ನೋಡ್ರಿ ಐ ಈಕ್ವಲ್ಸ್ ಟು 10 ಐತಿ ಹೌದಾ I equals to 10 ಐತಿ while I less than 5 I is what 10 so 10 is it less than 5 no false right so ನಿಮ್ದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಹೊರಗಡೆ ಬಂದ್ಬಿಡ್ತೈತಿ ಲೂಪ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಸೊ ನೋ ಔಟ್ಪುಟ್ ಇದಕ್ಕೆ ಹೌದಾ ಬಟ್ ಇದಕ್ಕೆ ನೋಡ್ರಿ ಡೂ ವೈಲ್ ಒಳಗಡೆ ನೋಡ್ರಿ ಐ ಈಕ್ವಲ್ಸ್ ಟು ಇಲ್ಲಿ ಏನ್ ಮಾಡಿ ನಾವು 10 ಇನಿಷಿಯಲೈಸ್ ಮಾಡೇವಿ ಡೂ ಅಂತ ಐತಿ ಅಂದ್ರೆ ಒಳಗಡೆ ಹೋಗ್ತೈತಿ ಹೋಗಿ ಏನ್ ಮಾಡ್ತೈತ್ರಿ ಹಲೋ ಅಂತ ಬರೀತೈತಿ ಪ್ರಿಂಟ್ ಮಾಡ್ತೈತಿ ಹೊರಗಡೆ ಬರ್ತೈತಿ ವೈಲಿಗೆ 10 ಲೆಸ್ ದೆನ್ 5 ಇಸ್ ಇಟ್ ಟ್ರೂ ಆರ್ ಫಾಲ್ಸ್ 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 ಅಂದ್ರೆ ಹೊರಗಡೆ ಹೋಗ್ತೈತಿ ಇದ್ರದ ಔಟ್ಪುಟ್ ಏನ್ ಬಂತ್ರಿ ಹಲೋ ಅಂತ ಬಂತು ಬೋತ್ ಆರ್ ವಾಟ್ ಸೇಮ್ ಓನ್ಲಿ ಬಟ್ ದಿಸ್ ಇಸ್ ಯುವರ್ ಎಕ್ಸಿಟ್ ಕಂಟ್ರೋಲ್ ಬಿಕಾಸ್ ಅಟ್ ಲೀಸ್ಟ್ ಒನ್ಸ್ ಯು ಗಾಟ್ ಯುವರ್ ಔಟ್ಪುಟ್ ಆಕ್ಚುಲಿ ಇದು ಕಂಡೀಷನ್ ಟ್ರೂ ಇತ್ತಪ್ಪ ಅಂದ್ರೆ ನಿಮಗೆ ಅಷ್ಟ್ ಸಲ ಬರ್ತಿತ್ರಿ ಹಲೋ ಹಲೋ ಅಂತ ಕಂಡೀಷನ್ ಫಾಲ್ಸ್ ಐತಿ ಸೊ ಕಂಡೀಷನ್ ಫಾಲ್ಸ್ ಇದ್ದಿದ್ದಕ್ಕೆ ನಿಮಗೆ ಒಂದ್ ಸಾರಿ ಆದ್ರೂ ಇದು ಅಟ್ ಲೀಸ್ಟ್ ಒಂದ್ ಸಾರಿ ಅದು ನಿಮಗೆ ಎಕ್ಸಿಕ್ಯೂಟ್ ಆಕೈತಿ ಡೂ ವೈಲ್ ಅಲ್ಲಿ ಬಟ್ ವೈಲ್ ಅಲ್ಲಿ ಕಂಡೀಷನ್ ಟ್ರೂ ಆಗ್ಲಾರ್ದೆ ಒಂದ್ ಸಲಾನು ಎಕ್ಸಿಕ್ಯೂಟ್ ಆಗೋದಿಲ್ಲ ಡೂ ವೈಲ್ ಎಕ್ಸಿಕ್ಯೂಟ್ಸ್ ದ ಬಾಡಿ ಬಿಫೋರ್ ಚೆಕಿಂಗ್ ದ ಕಂಡೀಷನ್ ಆ ಡೂ ವೈಲ್ ಲೂಪ್ ಎಕ್ಸಿಕ್ಯೂಟ್ಸ್ ಅಟ್ ಲೀಸ್ಟ್ ಒನ್ಸ್ ಸೊ ಎಕ್ಸಾಮ್ ಅಲ್ಲಿ ಕೇಳಬಹುದ್ರೆ ಅಟ್ ಲೀಸ್ಟ್ ಒನ್ಸ್ ಎಕ್ಸಿಕ್ಯೂಟ್ ಆಗ್ತಕ್ಕಂಥ ಲೂಪ್ ಯಾವ್ದಪ್ಪ ಅಂದ್ರೆ ಡೂ ವೈಲ್ ಲೂಪ್ ಎಕ್ಸಿಟ್ ಕಂಟ್ರೋಲ್ ಲೂಪ್ ಯಾವ್ದಪ್ಪ ಅಂದ್ರೆ ಡೂ ವೈಲ್ ಲೂಪ್ ಎಂಟ್ರಿ ಕಂಟ್ರೋಲ್ ಲೂಪ್ ಯಾವ್ದಪ್ಪ ಅಂದ್ರೆ ಫಾರ್ ಮತ್ತೆ ವೈಲ್ ಹೋಪ್ ದಟ್ ಮೇಕ್ ಸೆನ್ಸ್ ಲೆಟ್ ಅಸ್ ಸಿ ಅಬೌಟ್ ದಿ ಫಾರ್ ಲೂಪ್ ಸೊ ಫಾರ್ ಲೂಪ್ ನೋಡ್ರಿ ಇದು ಕೂಡ ಸೇಮ್ ರೀ ನಂಬರ್ ಆಫ್ ಇಟರೇಷನ್ ಇಸ್ ನೋನ್ ಆರ್ ಈಸಿಲಿ ಕಂಟ್ರೋಲ್ ಇದೊಂದು ನೆನ್ಪಿಟ್ಕೊಳ್ರಿ ಫಾರ್ ಮತ್ತೆ ವೈಲಿಗೆ ಏನಂತ ಕರಿತೀವಿ ನಾವು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ ಫಾರ್ ಲೂಪ್ ಒಳಗೆ ನಾವು ಇಟ್ರೇಷನ್ಸ್ ಗೊತ್ತಿದ್ದಾಗ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕೆಲಸನ ಎಷ್ಟು ಸಾರಿ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದ್ದಾಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ ಅಂದ್ರೆ ಎಷ್ಟು ಸಾರಿ ರಿಪೀಟ್ ಮಾಡ್ಬೇಕು ಆ ಟಾಸ್ಕ್ ನ ಅಂತ ಗೊತ್ತಿದ್ದಾಗ ನಾವು ಫಾರ್ ಲೂಪ್ ಯೂಸ್ ಮಾಡ್ತೀವಿ ನಮ್ಗೆ ಫಾರ್ ಗೊತ್ತಿಲ್ಲಪ್ಪ ಅಂತಂದಾಗ ವೈಲ್ ಲೂಪ್ ಯೂಸ್ ಮಾಡ್ತೀವ್ರಿ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫಾರ್ ಅಂಡ್ ವೈಲ್ ಫಾರ್ ಅಲ್ಲಿ ನಂಬರ್ ಆಫ್ ಇಟರೇಷನ್ ಅಂದ್ರೆ ಎಷ್ಟು ಸಾರಿ ರಿಪೀಟ್ ಮಾಡಬೇಕು ಅದು ಗೊತ್ತಿದ್ದಾಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ ವೆನ್ ವಿ ಡೋಂಟ್ ನೋ ದ ನಂಬರ್ ಆಫ್ ಇಟರೇಷನ್ ವಿ ಯೂಸ್ ದಿ ವೈಲ್ ಲೂಪ್ ಇದು ಕೂಡ ನೆನಪಿರ್ಲಿ MCQ ಕೇಳಬಹುದು ವಿಚ್ ಲೂಪ್ ಇಸ್ ಸೂಟೆಡ್ ವೆನ್ ವಿ ನೋ ದ ನಂಬರ್ ಆಫ್ ಇಟರೇಷನ್ಸ್ ಗೊತ್ತಿದ್ದಾಗ ನಮಗೆ ಯಾವ್ದು ಸೂಟ್ ಆಕೈತ್ರಿ ಫಾರ್ ಲೂಪ್ which is suitable when we don't know the number of iterations while loop okay remember that syntax ನೋಡ್ರಿ for loop in syntax ಫಾರ್ ಅಂತ ಬರ್ತೈತಿ ಬ್ರಾಕೆಟ್ ನಾಗ ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತೀವಿ ಕಂಡೀಷನ್ ಬರಿತೀವಿ ಸೆಮಿಕೋಲನ್ ಕೊಡ್ತೇವ್ರಿ ಕೊಟ್ಟು ಕಂಡೀಷನ್ ಬರಿತೀವಿ ಮತ್ತೆ ಸೆಮಿಕೋಲನ್ ಕೊಡ್ತೀವಿ ಇನ್ಕ್ರಿಮೆಂಟರ್ ಮಾಡ್ಬೋದು ಡಿಕ್ರಿಮೆಂಟರ್ ಮಾಡ್ಬೋದು ಮತ್ತೆ ಕರ್ಲಿ ಬ್ರೇಸಸ್ ಬರೋ ಅದ್ರೊಳಗಡೆ ಸ್ಟೇಟ್ಮೆಂಟ್ಸ್ ಬರಿತೀವಿ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಇದೇನ್ ಮಾಡ್ತೈತ್ರಿ ಇನಿಷಿಯಲೈಸ್ ಮಾಡ ಅಂತೀವಿ ಐ ಈಕ್ವಲ್ಸ್ ಟು 1 ಅಂತೇವಿ ಕಂಡೀಷನ್ ಐತ್ರಿ ಫಸ್ಟ್ ಏನ್ ಮಾಡ್ತೈತ್ರಿ ಕಂಡೀಷನ್ ಚೆಕ್ ಮಾಡ್ತೈತಿ ಕಂಡೀಷನ್ ಟ್ರೂ ಆತಪ್ಪ ಅಂದ್ರೆ ಎಕ್ಸಿಕ್ಯೂಟ್ ಮಾಡಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡಿ ಮತ್ ಕಂಡೀಷನ್ ಚೆಕ್ ಮಾಡಿ ಹಿಂಗ ಈ ರೀತಿ ಲೂಪ್ ಆಗಿ ಹೋಗ್ತೈತ್ರಿ ಅದು ಸೊ ಫಾರ್ ಎಕ್ಸಾಂಪಲ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಟ್ರೂ ಐತ್ರಿ ಸೊ ಒಳಗಡೆ ಹೋಗ್ತೈತಿ ಪ್ರಿಂಟ್ ಮಾಡ್ತೈತಿ ಪರ್ಸೆಂಟೇಜ್ ಡಿ ಐ ಅಂದ್ರೆ 1 ಪ್ರಿಂಟ್ ಆತು ನೆಕ್ಸ್ಟ್ ಏನಾಗಬೇಕು ಇನ್ಕ್ರಿಮೆಂಟ್ ಆಗಬೇಕು 1 ಇದ್ದಿದ್ದು ಏನಕ್ಕೈತಿ 2 ಆಕೈತಿ 2 ಇಸ್ ಇಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಟ್ರೂ ಸೊ ಪ್ರಿಂಟ್ 2 ಟ್ರೂ ನೆಕ್ಸ್ಟ್ ಇನ್ಕ್ರಿಮೆಂಟ್ 3 ಆತವ್ರಿ 3 ಇಸ್ ಇಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಟ್ರೂ ಒಳಗಡೆ ಹೋಗ್ತೈತಿ ಪ್ರಿಂಟ್ ಮಾಡ್ತೈತಿ ಮತ್ತೆ ಇನ್ಕ್ರಿಮೆಂಟ್ ಆಕೈತಿ ಕಂಡೀಷನ್ ಚೆಕ್ ಮಾಡ್ತೀರಿ 4 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಪ್ರಿಂಟ್ ಮಾಡ್ತೀರಿ then again increment to 5 less than or equal to 5 true print ಮಾಡ್ತೀರಿ ಅದಾದ್ಮೇಲೆ ಮತ್ತೆ ಇನ್ಕ್ರಿಮೆಂಟ್ ಆಕೈತಿ 6 less than or equal to 5 this is false come out of the loop okay next ಈಗ some statements which we call it as jump statements in the control structures ಅದರಲ್ಲಿ ಮೂರ್ ತರದ ಜಂಪ್ ಸ್ಟೇಟ್ಮೆಂಟ್ಸ್ ಬರ್ತಾವ್ರಿ ಒಂದು ಬ್ರೇಕ್ ಅಂತ ಹೇಳಿ ಇನ್ನೊಂದು ಕಂಟಿನ್ಯೂ ಅಂತ ಹೇಳಿ ಇನ್ನೊಂದು ಗೋ ಟು ಅಂತ ಹೇಳಿ ಸೊ ಈ ಮೂರು ಸ್ಟೇಟ್ಸ್ ನಾಗ ಒಂದೊಂದಾಗಿ ನೋಡೋಣ್ರಿ ಸೊ ಬ್ರೇಕ್ ಏನ್ ಮಾಡ್ತೈತಿಪ್ಪ ಅಂದ್ರೆ ಇಟ್ ವಿಲ್ ಹೆಲ್ಪ್ ಯು ಟು ಇಮಿಡಿಯೇಟ್ಲಿ ಟರ್ಮಿನೇಟ್ ದ ಲೂಪ್ ಸೊ ಇದು ನಾವು ನಮಗೆ ಫಾರ್ ಎಕ್ಸಾಂಪಲ್ 1 to 10 ನಂಬರ್ಸ್ ಅದಾವ್ರಿ ಅದನ್ನ ಪ್ರಿಂಟ್ ಮಾಡಕ್ ಅಂತೇಳಿ ನಾನು ಲೂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡೀನಿ ಫಾರ್ ಲೂಪ್ ಯೂಸ್ ಮಾಡಿ ಅಂತ ತಿಳ್ಕೊರಿ ಸೊ ನಾ ಏನ್ ಬರಿತೀನಿ ಕೋಡ್ ನ ಫಾರ್ ಐ ಈಕ್ವಲ್ಸ್ ಟು 1 ಹೌದಾ ಐ ಈಕ್ವಲ್ಸ್ ಟು 1 ಐ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10 ಐ ಪ್ಲಸ್ ಪ್ಲಸ್ ಓಕೆ ಅದಾದ್ಮೇಲೆ ಏನ್ ಬರಿತೀನಿ ನಾನು ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಕಾಮಾ ಐ
ಹೌದಾ, ಇಲ್ಲಿ ಏನ್ ಮಾಡ್ತೈತಿ ನಿಮಗೆ 1ರಿಂದ 10 ಮಟ್ಟ ಪ್ರಿಂಟ್ ಮಾಡ್ತೈತಿ. ನಂಗೆ ಸಡನ್ಲಿ ಮೂಡ್ ಚೇಂಜ್ ಆಗ್ಬಿಡ್ತ್ರಿ, ನನಗೆ 5 ಬಂದಾಗ ನಾನು ಸ್ಟಾಪ್ ಮಾಡ್ಬೇಕಂತ ನನಗೆ ಮೂಡ್ ಬಂದ್ಬಿಡ್ತು, ನಾನು 5 ಬಂದಾಗ ಸ್ಟಾಪ್ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ಅವಾಗ ಏನ್ ಮಾಡ್ಬೇಕ್ರಿ ಅಂತಂದ್ರೆ ನಾವು ಕಂಡೀಷನ್ ಬರಿತೀವಿ ಏನಂತೇಳಿ, ಇಫ್ ಐ ಇಸ್ ಈಕ್ವಲ್ಸ್ ಟು 5, ಇಫ್ ಐ ಇಸ್ ಈಕ್ವಲ್ಸ್ ಟು 5 ಏನ್ ಮಾಡ್ತೇನ್ರಿ ನಾನು ಬ್ರೇಕ್ ಅಂತ ಬರೆದ್ ಬಿಡ್ತೇನೆ. ಸೊ ಅವಾಗ ಏನಕ್ಕೆತಪ್ಪ ಅಂದ್ರೆ 1 2 3 4 ಪ್ರಿಂಟ್ ಮಾಡಿದ್ಮೇಲೆ 5 ಬಂದಾಗ ಕಂಡೀಷನ್ ಕರೆಕ್ಟ್ ಟ್ರೂ ಆಗ್ಬಿಡ್ತೈತಿ, ಅವಾಗ ಬ್ರೇಕ್ ಆಗ್ಬಿಡ್ತೈತಿ. ಬ್ರೇಕ್ ಅಂದ್ರೆ ಲೂಪ್ ಇಂದ ಹೊರಗೆ ಬಂದ್ಬಿಡ್ತೈತಿ, 6 7 8 9 10 ಚೆಕ್ ಮಾಡಕ್ ಹೋಗೋದಿಲ್ಲ. ಸೊ ದಟ್ ಈಸ್ ವಾಟ್ ಇಸ್ ಟರ್ಮಿನೇಷನ್ ಆಫ್ ಲೂಪ್. ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಅದೇ ಎಕ್ಸಾಂಪಲ್ ಬರ್ತೈತಿ ಇಲ್ಲಿ. ಸೊ ಐ ಈಕ್ವಲ್ಸ್ ಟು 1 to 10 ಐತ್ರಿ, 5 ಬಂದಾಗ ಬ್ರೇಕ್ ಆಗಿದ್ರ ಔಟ್ಪುಟ್ ನಮ್ಗೆ ಏನ್ ಬರ್ತೈತ್ರಿ 1 2 3 4 ಅಷ್ಟ ಬರ್ತೈತಿ, 5 ಗೆ ಸ್ಟಾಪ್ ಆಗ್ಬಿಡ್ತೈತಿ. ಓಕೆ, ದಟ್ ಈಸ್ ಯುವರ್ ಬ್ರೇಕ್ ಸ್ಟೇಟ್ಮೆಂಟ್. ಈಗ ಸ್ಟಾಪ್ ಮಾಡೋ ಬದ್ಲಿ 5 ಅಷ್ಟ ಬಿಡಬೇಕು, ಮತ್ತೆ ವಾಪಸ್ ಕಂಟಿನ್ಯೂ ಮಾಡ್ಬೇಕು 6 7 8 9 10. ಹಂಗ ಅಂತ ಒಂದು ರಿಕ್ವೈರ್ಮೆಂಟ್ ಐತಪ್ಪ, ನಂಗೆ ಮನಸ್ಸು ಬಂದಾಗ ನೀವು ಆ ಒಂದು ಇಟ್ರೇಷನ್ ಸ್ಟಾಪ್ ಮಾಡಬೇಕು. ಐ ವಾಂಟ್ ಟು ಸ್ಕಿಪ್ ಒನ್ ಇಟ್ರೇಷನ್, ಒಂದ್ ಇಟ್ರೇಷನ್ ಅಷ್ಟೇ, ಒಂದ್ ರಿಪಿಟೇಷನ್ ಟಾಸ್ಕ್ ಅಷ್ಟೇ ನಾನು ಸ್ಕಿಪ್ ಮಾಡ್ಬೇಕಪ್ಪ ಅಂತಂದಾಗ ಕಂಟಿನ್ಯೂನ ಯೂಸ್ ಮಾಡ್ತೀವ್ರಿ. ಇಫ್ ಯು ವಾಂಟ್ ಟು ಸ್ಕಿಪ್ ದ ಕರೆಂಟ್ ಇಟ್ರೇಷನ್ ಅಂಡ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಇಟ್ರೇಷನ್, ಅಂದ್ರೆ 5 ಬಂದಾಗ ಅದನ್ನ ಇಟ್ರೇಷನ್ ಮಾಡಕ್ ಹೋಗ್ಬೇಡ್ರಿ, ನೆಕ್ಸ್ಟ್ ಇಂದ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಓಕೆ, ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಏನೈತಪ್ಪ ಅಂತಂದ್ರೆ ಐ ಈಕ್ವಲ್ಸ್ ಟು 1 ಐತಿ, ಲೆಸ್ ದೆನ್ ಈಕ್ವಲ್ ಟು 5 ಐತ್ರಿ. ಇಲ್ಲಿ ಏನ್ ಮಾಡಂತೀವಿ ನಾವು ಪ್ರಿಂಟ್ ಮಾಡ ಅಂತೀವಿ ಅದನ್ನ, ಬಟ್ ಇಲ್ಲಿ ಏನ್ ಹೇಳಂತೀವಿ 3 ಬಂದಾಗ ಕಂಟಿನ್ಯೂ ಮಾಡ್ರಿ ಅನ್ನ ಅಂತೀವಿ. ಅಂದ್ರೆ ಏನ್ರಿ 1 ಲೆಸ್ ದೆನ್ ಈಕ್ವಲ್ ಟು 5 ಟ್ರೂ. ಸೊ ಇಲ್ಲಿ ಕಂಡೀಷನ್ ಚೆಕ್ ಆಗೈತಿ, 1 ಇಸ್ ಇಟ್ ಈಕ್ವಲ್ ಟು 3 ನೋ. ಸೊ ಅದಕ್ಕೆ ಏನಾಗೈತಿ ಪ್ರಿಂಟ್ ಆಕೈತಿ, ಸೊ ಪ್ರಿಂಟ್ ಆತ್ರಿ. ನೆಕ್ಸ್ಟ್ 2 ಲೆಸ್ ದೆನ್ ಈಕ್ವಲ್ಸ್ ಟು 5, ಇದು ಇನ್ಕ್ರಿಮೆಂಟ್ ಆಕೈತಿ, ಅದಾದ್ಮೇಲೆ 2 ಲೆಸ್ ದೆನ್ ಈಕ್ವಲ್ ಟು 5 ಟ್ರೂ ಐತಿ. 2 ಇಸ್ ಇಟ್ ಈಕ್ವಲ್ ಟು 3 ನೋ, ಅದಕ್ಕೆ ಪ್ರಿಂಟ್ ಆಕೈತ್ರಿ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಯ್ತು 3 ಆಯ್ತು, 3 ಇಸ್ ಇಟ್ ಲೆಸ್ ದೆನ್ ಈಕ್ವಲ್ ಟು 5 ಟ್ರೂ. ಇಲ್ಲಿ 3 ಈಕ್ವಲ್ ಟು 3, ಹೌದಾ, 3 ಈಕ್ವಲ್ ಟು 3 ಅಂದ್ರೆ ಏನೈತ್ರಿ ಇಲ್ಲಿ ಕಂಟಿನ್ಯೂ ಐತಿ. ಕಂಟಿನ್ಯೂ ಅಂತಂದ್ರೆ ಇದು ಎಕ್ಸಿಕ್ಯೂಟ್ ಆಗುದಿಲ್ಲ, ಒಮ್ಮಾಕ್ಲಿ ಏನಾಕೈತಿ ಇನ್ಕ್ರಿಮೆಂಟ್ ಆಕೈತಿ, 4 ಗೆ ಹೋಗೈತಿ. 4 ಲೆಸ್ ದೆನ್ ಈಕ್ವಲ್ ಟು 5, ಹೌದು, ಮತ್ ಕಂಪೇರ್ ಆಕೈತಿ, 4 ಇಸ್ ಇಟ್ ಈಕ್ವಲ್ ಟು 3 ನೋ. ಸೊ ಪ್ರಿಂಟ್ ಮಾಡುದು, ಪ್ರಿಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಕೈತಿ, 4 ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಗಿ 5, ಸೊ 5 ಲೆಸ್ ದೆನ್ ಈಕ್ವಲ್ ಟು 5 ಟ್ರೂ. ಸೊ 5 ಇಸ್ ಇಟ್ ಈಕ್ವಲ್ ಟು 3 ನೋ. ಸೊ ನೋ ಅಂತಂದಾಗ ಇದು ಪ್ರಿಂಟ್ ಆಕೈತಿ ಮತ್ತೆ, ಸೊ 5 ಪ್ರಿಂಟ್ ಆತ್ರಿ. ಸೊ ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಕೈತಿ 6 ಲೆಸ್ ದೆನ್ ಈಕ್ವಲ್ ಟು 5, ಕಂಡೀಷನ್ ಫಾಲ್ಸ್ ಆಕೈತಿ, ಸೊ ಹೊರಗಡೆ ಬರ್ತೈತಿ ಲೂಪ್ ಇಂದು 3 3 1 2 4 5 ಬರ್ತೈತಿ ಇದ್ರದ್ದು ಔಟ್ಪುಟ್. 3 ಬಂದಾಗ ಕಂಟಿನ್ಯೂ ಅಂದ್ರೆ 3 ಇಟ್ರೇಷನ್ ಸ್ಕಿಪ್ ಆಕೈತಿ. ಸೊ ಕಂಟಿನ್ಯೂ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಟು ಸ್ಕಿಪ್ ದ ಕರೆಂಟ್ ಇಟ್ರೇಷನ್. ನೆಕ್ಸ್ಟ್ ಓಕೆ, ಗೋ ಟು ಸ್ಟೇಟ್ಮೆಂಟ್. ಇದ್ರದ್ದು ನಾನು ಸ್ವಲ್ಪ ಅದು ಅನಿಮೇಷನ್ ಸ್ವಲ್ಪ ಮಿಸ್ಟೇಕ್ ಆಯ್ತು, ಬಟ್ ಎನಿವೆ ಗೋ ಟು ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಮಾಡ್ತೀಪ್ಪ ಅಂದ್ರೆ ಇಟ್ ಈಸ್ ಅ ಜಂಪ್ ಸ್ಟೇಟ್ಮೆಂಟ್ that transfers the program control to a specified label within the same function. ಸೊ ಏನ್ ನೀವು ಪ್ರೋಗ್ರಾಮ್ ಬರ್ದಿರ್ತೀರಿ ಅದ್ರ ಒಳಗಡೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ ನಿಮ್ದು ಕಂಟ್ರೋಲ್ನ ಅದು. ಸೊ ಹೆಂಗಪ್ಪ ಅದ ಸಿಂಟ್ಯಾಕ್ಸ್ ಏನಪ್ಪಾ ಅಂತಂದ್ರೆ ಗೋ ಟು ಲೇಬಲ್ ಅಂತ ಬರಿತೀವಿ. ಇದು ಲೇಬಲ್ ನೀವು ಏನಾದ್ರೂ ಬರಿಬಹುದು, ಇಟ್ ಕ್ಯಾನ್ ಬಿ ಎನಿ ಐಡೆಂಟಿಫೈಯರ್ ಅಂತಂದ್ರೆ ಕಲ್ತೇವ್ರಿ ನಾವು, ಎನಿ ನೇಮ್, ರೈಟ್. ಆ ಒಂದು ಲೇಬಲ್ ಇಂದ ನೀವು ನೆಕ್ಸ್ಟ್ ಅದು ನೀವು ಎಲ್ಲಿಗೆ ಜಂಪ್ ಆಗ್ಬೇಕು ಅಲ್ಲಿ ಹೋಗಿ ಆ ಲೇಬಲ್ ಹೆಸರು ಬರೋದು, ಕೋಲನ್ ಕೊಡ್ಬೇಕು ಅದ್ರ ಮುಂದೆ. ಓಕೆ, ಕೋಲನ್ ಐತಿ ಇಲ್ಲಿ, ಸೊ ಆ ಲೇಬಲ್ ಮುಂದೆ ಕೋಲನ್ ಕೊಟ್ಟು ಸ್ಟೇಟ್ಮೆಂಟ್ಸ್ ಬರೀತೀರಿ. ಸೊ ಇಲ್ಲಿ ಈ ಎಕ್ಸಾಂಪಲ್ ಒಳಗಡೆ ನೋಡ್ರಿ, ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ 1 ಅಂದ್ರೆ ಏನಕ್ಕೈತಿ, ಫಸ್ಟ್ ಗೆ ಇದು ಸ್ಟೇಟ್ಮೆಂಟ್ 1 ಅಂತ ಪ್ರಿಂಟ್ ಆತು. ನೆಕ್ಸ್ಟ್ ಏನೈತಿ ಇಲ್ಲಿ ಗೋ ಟು ಸ್ಕಿಪ್ ಅಂತ ಐತಿ. ಸ್ಕಿಪ್ ಅನ್ನೋದು ಏನ್ರಿ, ಇದು ಲೇಬಲ್ ನೇಮ್, ಇದು ಹೌದಾ, ಲೇಬಲ್ ನೇಮ್. ಈ ಒಂದು ಲೇಬಲ್ ಎಲ್ಲೈತಿ ಅಂತ ಎಲ್ಲಿರ್ತೈತಿ ಅಲ್ಲದು ಹೊಕ್ಕೈತ್ರಿ, ನೋಡ್ತೈತಿ ಎಲ್ಲೈತಿ ನೋಡಿ ಇಲ್ಲೈತಿ. ಸೊ ಇವೇನ್ ಸ್ಟೇಟ್ಮೆಂಟ್ಸ್ ಇರ್ತಾವಲ್ರಿ ಅವು ಎಕ್ಸಿಕ್ಯೂಟ್ ಆಗುದಿಲ್ಲ, ಒಮ್ಮಕ್ಲಿ ಇದು ಜಂಪ್ ಆಗಿ ಇಲ್ಲಿ ಬರ್ತೈತಿ. ಸೊ ಇಲ್ಲಿಂದ ಎಕ್ಸಿಕ್ಯೂಟ್ ಆಕೈತಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ 3. ಸೊ ಔಟ್ಪುಟ್ ನಾಗ ನಿಮಗ ಸ್ಟೇಟ್ಮೆಂಟ್ 3 ಅಷ್ಟ ಬರ್ತೈತಿ, ತಿಳಿತ್ರಿ. ಸೊ ಗೋ ಟು ಎದಕ್ಕೆ ಹೆಲ್ಪ್ ಮಾಡ್ತೈತಿ, ಟು ಜಂಪ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದು ಎಲ್ಲಿ ಇರ್ತೈತಿ ಲೇಬಲ್ ಅಲ್ಲಿಗೆ ಅದು ಜಂಪ್ ಮಾಡ್ತೈತಿ, ತಿಳಿತ್ರಿ. ಸೊ ದಿಸ್ ಇಸ್ ಹೌ ಯುವರ್ ಗೋ ಟು ಸ್ಟೇಟ್ಮೆಂಟ್ ವರ್ಕ್ಸ್. ಗೋ ಟು ಯಾವಾಗ್ಲೂ ಇದೇ ರೀತಿ ಮುಂದೆ ಹೋಗ್ಬೇಕಂತ ಇರುವುದಿಲ್ಲ, ಬೇಕಂದ್ರೆ ನೀವು ಅದ್ರ ಹಿಂದೂ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ಐ ಈಕ್ವಲ್ಸ್ ಟು 1 ಅಂತ ಐತ್ರಿ, ಪ್ರಿಂಟ್ ಇದನ್ನ ಇಲ್ಲೊಂದು ಎಕ್ಸ್ ಅಂತ ಬರಿತೇನ್ರಿ ನಾನು. ಓಕೆ, ಎಕ್ಸ್ ಇಸ್ ಅ ಲೇಬಲ್, ಪ್ರಿಂಟ್ ಐ ಅಂತ ಬರಿತೀನಿ. ನಾವು ಗೋ ಟು ಐ ಅಂತ ಬರೆದ್ರಿ. ಸೊ ಇವಾಗ ಇದೇನಾಕೈತ್ರಿ ಹಿಂದೆ ಹೋಗ್ತೈತಿ. ಸೊ ಗೋ ಟು ಎಕ್ಸ್. ಸೊ ಗೋ ಟು ಎಕ್ಸ್ ಅಂತ ಬರೆದಾಗ ಅದು ಎಕ್ಸ್ ಗೆ ಹಿಂದೆ ಹೋಗ್ತೈತಿ. ಸೊ ಯಾವಾಗ್ಲೂ ಫ್ರಂಟ್ ವರ್ಡ್ ಇರಬೇಕಂತ ಏನಿಲ್ಲ ರೂಲ್ಸ್, ಯು ಕ್ಯಾನ್ ಸೆಂಡ್ ಇಟ್ ಟು ದ ಬ್ಯಾಕ್ವರ್ಡ್ ಆಲ್ಸೋ. ಹೋಪ್ ದಟ್ ಮೇಕ್ ಸೆನ್ಸ್. ಸೊ ನಾವು ಇಲ್ಲಿಗೆ ನಿಮ್ದು ಲೂಪಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಕೂಡ ಮುಕ್ತಾಯ.
ಸೊ ಲೂಪಿಂಗ್ ಅಲ್ಲಿ ಮೇನ್ಲಿ 3 ಥಿಂಗ್ಸ್ ಬಂದು ಯಾವ್ಯಾವ ಮೂರ್ ಥಿಂಗ್ಸ್ ಬಂದಿದ್ದು. ಸೊ ಲೆಟ್ ಮಿ ಜಸ್ಟ್ ಸಿ. ಸೊ ಯಾವ್ಯಾವ 3 ಥಿಂಗ್ಸ್ ಬಂದು ರೀ, ಫಾರ್ ಲೂಪ್, ವೈಲ್ ಲೂಪ್ ಮತ್ತೆ ಡೂ ವೈಲ್ ಲೂಪ್. ಅದರಲ್ಲಿ ಡೂ ವೈಲಿಗೆ ನೀವು ಎಕ್ಸಿಟ್ ಕಂಟ್ರೋಲ್ಡ್ ಅಂತೀರಿ, ಫಾರ್ ಮತ್ತು ವೈಲಿಗೆ ಎಂಟ್ರಿ ಕಂಟ್ರೋಲ್ಡ್ ಅಂತ ಕರಿತೀವಿ. ಅವುಗಳಾದ್ಮೇಲೆ ನಾವು ಜಂಪ್ ಸ್ಟೇಟ್ಮೆಂಟ್ಸ್ ನೋಡಿದ್ವಿ, ಬ್ರೇಕ್, ಕಂಟಿನ್ಯೂ ಮತ್ತೆ ಗೋ ಟು. ಓಕೆ, ಇವಿಷ್ಟು ನಿಮ್ದು ಯಾವ್ರಿ ಕಂಟ್ರೋಲ್ ಲೂಪಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಅದೇ ರೀತಿ ನಾವು ಡಿಸಿಷನ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ನೋಡಿದ್ವಿ, ಇಫ್ ಎಲ್ಸ್, ಇಫ್ ಲ್ಯಾಡರು, ಅದಾದ ನಂತರ ಸ್ವಿಚ್ ಕೇಸ್ ನೋಡಿದ್ವಿ, ದೆನ್ ಕಂಡೀಷನಲ್ ಆಪರೇಟರ್. ಸೊ ಇವೆಲ್ಲಾನು ನಾವು ಈ ಒಂದು ಮಾಡ್ಯೂಲ್ ಅಲ್ಲಿ ನೋಡಿದ್ವಿ. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. Okay, if you have any doubts, you can post it in the comments, and also you can post it in the community group also. We will discuss that. So let us see some of the common mistakes which we make when we are writing the programs. We forgetting break in the switch case. ಸೊ ಸ್ವಿಚ್ ಕೇಸ್ ಅಲ್ಲಿ ಬ್ರೇಕ್ ಬರೆಯೋದನ್ನ ನೆನಪಾರ್ತೀವಿ ನಾವು, ಸೊ ಅದನ್ನ ನೆನಪಾರಬಾರ್ದು. ಸೊ ನಿಮಗೆ ಇದನ್ನು ಕೂಡ ನೆನಪಿಟ್ಟುಕೋರಿ, ನಿಮ್ದು ಇದರಲ್ಲಿ ಕೂಡ ಕೋಡ್ ಕೊಟ್ಟವರು ಅದ್ರಲ್ಲಿ ಏನ್ ಎರರ್ ಇದೆ ಅಂತ ಕೂಡ ಕೇಳಬಹುದು MCQ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಅವ್ರು ಸ್ವಿಚ್ ಎಕ್ಸಾಂಪಲ್ ಕೊಟ್ಟರೆ ಅಲ್ಲಿ ಅವ್ರು ಬ್ರೇಕ್ ಬರ್ದಿಲ್ಲ. So that is a mistake, right? So you will be able to guess that and select the correct answer. So switch case ಅಲ್ಲಿ ನಾವು ಬ್ರೇಕ್ ಬರೀಲೇಬೇಕು. Forgetting the semicolon in do while. So do while ಅಲ್ಲಿ ಈ ರೀತಿ ಬರೆದು while ಅಂತ ಕಂಡೀಷನ್ ಬರೆದು ಇಷ್ಟ ಬಿಟ್ಬಿಟ್ರೆ ನಡೆಯಂಗಿಲ್ರಿ, ಹೌದಾ? ಸೊ ಅಲ್ಲಿ ಸೆಮಿಕೋಲನ್ ಐತಿ, ಯಾಕಂದ್ರೆ ನಾವು ವೈಲ್ ಲೂಪ್ ಒಳಗಡೆ ಇದು ಕೊಡುದಿಲ್ಲ, ನಾವು ಸೆಮಿಕೋಲನ್ ಕೊಡುದಿಲ್ಲ, ಅದು ರೂಢ ಬಿದ್ದ್ಬಿಟ್ಟಿರ್ತೈತೆ ನಮಗೆ. ಬಟ್ ಡೂ ವೈಲ್ ಅಲ್ಲಿ ಏನಕ್ಕಿದ್ರೆ ಸೆಮಿಕೋಲನ್ ಐತಿ ವೈಲ್ ಆದ್ಮೇಲೆ, ವೈಲ್ ಕಂಡೀಷನ್ ಆದ್ಮೇಲೆ, ಸೊ ಅದ್ ನೆನಪಿರ್ಬೇಕು. ದೆನ್ ಫಾರ್ಗೆಟಿಂಗ್ ಟು ಅಪ್ಡೇಟ್ ಲೂಪ್ ವೇರಿಯೇಬಲ್ ಇನ್ ವೈಲ್ ಲೂಪ್. ಸೊ ವೈಲ್ ಲೂಪ್ ಏನ್ ಮಾಡ್ಬಿಡ್ತೇವ್ರಿ ನಾವು, ನಾರ್ಮಲಿ ಲೂಪ್ ಬರೋದು ಕಂಡೀಷನ್ ಬರೋದು ಇಷ್ಟ ಬರ್ದ್ ಬಿಟ್ಬಿಡ್ತೇವೆ, ಒಳಗಡೆ ಸ್ಟೇಟ್ಮೆಂಟ್ಸ್ ಬರ್ದ್ ಬಿಡ್ತೇವೆ. ಈ ಒಂದು ವೇರಿಯೇಬಲ್ ಏನಿರ್ತಲ್ಲ ಅದನ್ನ ಅಪ್ಡೇಟ್ ಮಾಡಬೇಕು ಅಥವಾ ಡಿಕ್ರಿಮೆಂಟ್ ಮಾಡಬೇಕು, ಅದನ್ನ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡಬೇಕು. ಇಲ್ಲ ಅಂದ್ರೆ ಅದ್ ಏನಾಕಿದ್ರೆ ಇನ್ಫೈನೈಟ್ ಲೂಪಿಗೆ ಹೋಗೋ ಚಾನ್ಸಸ್ ಇರ್ತೈತಿ. ಸೊ ಇದನ್ನು ಕೂಡ ನಾವು ನೆನಪಾರ್ತೀವಿ. ಸೊ ಯು ಶುಡ್ ರಿಮೆಂಬರ್ ದಟ್. ಅದೇ ರೀತಿ ದ ಗೋ ಟು ಸ್ಟೇಟ್ಮೆಂಟ್ ರಿಕ್ವೈರ್ಸ್ ಅ ಸೆಮಿಕೋಲನ್. ಸೊ ಗೋ ಟು ಸ್ಟೇಟ್ಮೆಂಟ್ಸ್ ಏನೈತಲ್ರಿ ಅದಕ್ಕೆ, ಅಂದ್ರೆ ನಿಮ್ದು ಲೇಬಲ್ ಏನಿರುತ್ತಲ್ರಿ ಆ ಲೇಬಲ್ಗೆ ಸೆಮಿಕೋಲನ್ ಬರಬೇಕು. ಫಾರ್ ಎಕ್ಸಾಂಪಲ್ L1 ಐತಿ, ಸೊ L1 ಗೆ ಕೋಲನ್ ನ ಬರಿಬೇಕು. ಮತ್ತೆ ಗೋ ಟು ಸ್ಟೇಟ್ಮೆಂಟ್ಸ್ ಗೆ ಸೆಮಿಕೋಲನ್ ನ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಗೋ ಟು ಸ್ಟೇಟ್ಮೆಂಟ್ ರಿಕ್ವೈರ್ಸ್ ಅ ಸೆಮಿಕೋಲನ್, ಸೆಮಿಕೋಲನ್ ಕೊಡಬೇಕು. ಕರೆಕ್ಟ್ ಲೇಬಲ್ ಸಿಂಟ್ಯಾಕ್ಸ್ ಇಸ್ ಕೋಲನ್, ಅದನ್ನ ಹೇಳಿದೆ ನಾನು, ಲೇಬಲ್ ಗೆ ಕೋಲನ್ ಕೊಡಬೇಕು. ಯೂಸಿಂಗ್ ಅ ಅನ್ಡಿಫೈನ್ಡ್ ಲೇಬಲ್, ದಿಸ್ ಕಾಸಸ್ ಅ ಕಂಪೈಲೇಷನ್ ಎರರ್. ಅಂದ್ರೆ ನೀವು L1 ಅಂತ ಬರ್ದಿರಿ ಲೇಬಲ್, ಅಲ್ಲಿ ನೀವು ಗೋ ಟು L2 ಅಂತ ಬರ್ದಿರಿ, ಇದು ಇಲ್ಲೇ ಇಲ್ಲ L2 ನಮ್ಮ ಪ್ರೋಗ್ರಾಮ್ ಅಲ್ಲಿ. ಸೊ ಇದಕ್ಕೆ ಕಂಪೈಲೇಷನ್ ಎರರ್ ಬರ್ತೈತಿ. So these are the some of the common mistakes which we make. So hope you understood. So that's all you need to remember in the module 3. Okay. So let us see some MCQs on this. Which statement is used for multi-way selection? Multi-way selection ಗೆ ನಿಮ್ದು ಸ್ವಿಚ್ ರೀ, ಫಾರ್ ಮತ್ತು ವೈಲ್ ನಿಮ್ದು ಲೂಪಿಂಗ್ ರೀ, ಗೋ ಟು ಇಸ್ ಅ ಜಂಪಿಂಗ್, ಹೌದಾ? ಸೊ ಸ್ವಿಚ್ ಇಸ್ ದ ಆನ್ಸರ್. What happens when break is omitted from a matching switch case? So break ಏನಾದ್ರು ಇಲ್ಲ ಅಂತಂದ್ರೆ ಏನಕ್ಕೈತ್ರಿ, it execution may continue to subsequent cases. ಅದರ ನೆಕ್ಸ್ಟ್ ಇರ್ತಕ್ಕಂಥ ಕೇಸಸ್ ಏನಾಗ್ಬೋದು, ಎಕ್ಸಿಕ್ಯೂಟ್ ಆಗ್ಬೋದು. Which loop executes its body at least once? ಯಾವ ಲೂಪ್ ತನ್ನ ಬಾಡಿನ ಅಟ್ ಲೀಸ್ಟ್ ಒನ್ಸ್ ಆದ್ರೂ ಎಕ್ಸಿಕ್ಯೂಟ್ ಮಾಡ್ತೈತಿ, ಅದು do while. Okay. Which statement skips the current iteration? ಯಾವ ಸ್ಟೇಟ್ಮೆಂಟ್ ಕರೆಂಟ್ ಇಟರೇಷನ್ ನ ಸ್ಕಿಪ್ ಮಾಡ್ತಿದ್ದಾರೆ, ಕಂಟಿನ್ಯೂ, ರೈಟ್? ಬ್ರೇಕ್ ವಿಲ್ ಟರ್ಮಿನೇಟ್ ದ ಲೂಪ್. ಓಕೆ, ಸೊ ಕಂಟಿನ್ಯೂ ವಿಲ್ ಸ್ಕಿಪ್ ದ ಕರೆಂಟ್ ಇಟರೇಷನ್. ವಿಚ್ ಈಸ್ ಅನ್ ಎಕ್ಸಿಟ್ ಕಂಟ್ರೋಲ್ಡ್ ಲೂಪ್? ಎಕ್ಸಿಟ್ ಕಂಟ್ರೋಲ್ಡ್ ಯಾವ್ದ್ರಿ, ಫಾರ್ ಮತ್ತು ವೈಲ್ ಏನ್ರಿ ಎಂಟ್ರಿ ಕಂಟ್ರೋಲ್ಡ್, ಡೂ ವೈಲ್ ಈಸ್ ಯುವರ್ ಎಕ್ಸಿಟ್ ಕಂಟ್ರೋಲ್ಡ್. ಓಕೆ, ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ಇಲ್ಲಿಗೆ ನಿಮ್ದು ಮಾಡ್ಯೂಲ್ 3 ಮುಗಿತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 4 ನ ಶುರು ಮಾಡೋಣ. Okay, if you are new to my channel, don't forget to click on the subscribe and also click on the bell icon to get the notifications of the future videos. Thank you so much for watching. I will see you in the next video.